ಮೊದಲನೇದಾಗಿ ನಿಫ್ಟಿನಲ್ಲಿ ಒಂದು ಹೇಳ್ಬಿಡ್ತೀನಿ ನೋಡಿ. ಯಾರ್ಯಾರು ಇಂಡಿಪೆಂಡೆನ್ಸ್ ಡೇ ದಿನ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿದೆ ಸ್ವಾತಂತ್ರ್ಯ ನಂತರ ಸ್ಟಾಕ್ ಮಾರ್ಕೆಟಲ್ಲಿ ಏನಾಯಿತು ಅಂತ ಆ ವಿಡಿಯೋದಲ್ಲಿ ಮಾತಾಡಿದ್ದೆ. ಬೇಕಾದ್ರೆ ಐ ಬಟನಲ್ಲೂ ಕೊಟ್ಟಿರ್ತೀನಿ, ಈ ವಿಡಿಯೋದ ಎಂಡಿಗೂ ಕೂಡ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಅದರಲ್ಲಿ ಏನು ಮಾತಾಡಿದ್ವಿ, ನಿಫ್ಟಿ ಎಕ್ಸಿಸ್ಟೆನ್ಸಿಗೆ ಬಂದಿದ್ದು ಅಂದರೆ NSE ನಡೀತಾ ಇತ್ತು, 92ನೇ ಇಸ್ವಿಯಿಂದನೇ ಫಾರ್ಮ್ ಆಗಿ NSE ನಡೀತಾ ಇತ್ತು. ಆದರೆ ಒಂದು ಗುಚ್ಛ ಅಂತ ಮಾಡಿ ಅದನ್ನು ನಿಫ್ಟಿ 50 ಅಂತ ಕರೆಯೋಕ್ಕೆ ಶುರು ಮಾಡಿದ್ದು ನಮಗೆ 1996 ಏಪ್ರಿಲಿಂದ. ಅವಾಗಿಂದ ನೀವು ನೋಡ್ಕೊಂಬಂದರೆ ಇಂಥ ಒಂದು ವಿನ್ನಿಂಗ್ ಸ್ಟ್ರೀಕು ನಿಫ್ಟಿನಲ್ಲಿ ಆಗೇ ಇರಲಿಲ್ಲ. ವಿನ್ನಿಂಗ್ ಸ್ಟ್ರೀಕ್ ಅಂದರೆ ಅರ್ಥ ಏನು, ಹಿಂದಿನ ದಿನಗಿಂತ ಮೇಲ್ಗಡೆ ಪಾಸಿಟಿವಲ್ಲಿ ಕ್ಲೋಸಿಂಗ್ ಆಗಬೇಕು, ಅಂದರೆ 1 ಪಾಯಿಂಟ್ ಆದರೂ ಮೇಲ್ಗಡೆ ಕ್ಲೋಸಿಂಗ್ ಆಗಬೇಕು. ಉದಾಹರಣೆಗೆ ನೋಡಿ, ಇಲ್ಲಿ ಆಗಸ್ಟ್ 14ನೇ ತಾರೀಕಿಂದ ಲೆಕ್ಕ ತಗೊಂಡ್ರೆ ಪ್ರತಿದಿನ ಕ್ಲೋಸಿಂಗ್ ಹೆಂಗೆ ಓದೋದು, ಓಪನಿಂಗ್ ಹೆಂಗೆ ಓದೋದು, ಗ್ರೀನ್ ಅಂದ್ರೇನು, ರೆಡ್ ಅಂದ್ರೇನು, ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇಲಿಸ್ಟಲ್ಲಿ ಇರುತ್ತೆ. ಗ್ರೀನ್ ಯಾವತ್ತು ನಾವು ಕೆಳಗಡೆಯಿಂದ ಮೇಲ್ಗಡೆ ಓದಬೇಕು, ರೆಡ್ನ ಮೇಲ್ಗಡೆಯಿಂದ ಕೆಳಗಡೆ ಓದಬೇಕು. ಬಾಡಿ ನಮಗೆ ಓಪನ್ ಪ್ರೈಸು ಕ್ಲೋಸ್ ಪ್ರೈಸ್ನ ತೋರಿಸ್ತಾ ಇರುತ್ತೆ. ಇಲ್ಲಿ ಬಂದಿರುವಂಥ ಕಡ್ಡಿ ಥರ ಬಂದಿರುತ್ತಲ್ಲ, ಅದನ್ನ ವಿಕ್ ಅಂತ ಕರಿತೀವಿ, ಅದು ಹೈ ಮತ್ತು ಲೋನ ಅದನ್ನು ಸೂಚಿಸ್ತಾ ಇರುತ್ತೆ. ಬೇಸಿಕ್ಕಿಂದ ಹೇಳಿ ಅಂತ ಕೆಲವರು ಕಮೆಂಟ್ ಮಾಡಿದ್ರಿ, ಸರ್ ಪ್ಲೇಲಿಸ್ಟ್ ಇದೆ, ಫಂಡಮೆಂಟಲ್ ಅನಾಲಿಸಿಸ್ ಪ್ಲೇಲಿಸ್ಟ್ ಇದೆ, ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇಲಿಸ್ಟ್ ಇದೆ, ಒಂದೊಂದಕ್ಕೂ ಒಂದೊಂದು ಪ್ಲೇಲಿಸ್ಟ್ ಇದೆ. ನೀವು ದಯವಿಟ್ಟು ಅದನ್ನ ಚೆಕ್ಔಟ್ ಮಾಡಿದ್ರೆ MM ಪ್ರೀಮಿಯರ್ ಶಾರ್ಟ್ ಸೀರೀಸ್ ಇದೆಲ್ಲ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತಾ ಹೋಗುತ್ತೆ. ಸೊ ಕ್ಲೋಸಿಂಗ್ ಬೇಸಿಸ್ ಅಂತ ನೋಡೋದಾದ್ರೆ ಇಲ್ಲಿ ನಿಮಗೆ ಎರಡು ರೆಡ್ ಇದೆ ಅಂತ ಅನ್ಸ್ಬೋದು. ನೋಡಿ, ರೆಡ್ ಯಾವತ್ತು ಹೇಳಿದ್ದೀನಿ ಮೇಲಿಂದ ಕೆಳಗಡೆ ಓದಬೇಕು, ಇಲ್ಲಿಂದ ಇಲ್ಲಿ ಕ್ಲೋಸಿಂಗ್ ಆಗಿರೋದು, ಮಾರದಿಂದ ಇಲ್ಲಿಂದ ಇಲ್ಲಿಗೆ ಅಂದರೆ ಹಳೆ ದಿನಕ್ಕಿಂತ ಮೇಲ್ಗಡೆನೇ ಕ್ಲೋಸಿಂಗ್ ಆಗಿದೆ. ಗೊತ್ತಾಗ್ತಾ ಇದೆಯಾ? ಸೊ ಈ ರೀತಿ ನೋಡ್ತಾ ಹೋಗೋದಾದ್ರೆ ಬರೀ ಲಾಸ್ಟ್ ಶುಕ್ರವಾರದ ನೀವು ನೋಡ್ತಾ ಹೋಗೋದಾದ್ರೆ ಅಂಟಿಲ್ 14 ಆಗಸ್ಟಿಂದ 30 ಆಗಸ್ಟ್ ಅಂದರೆ ಸರಿಸುಮಾರು 12 ಟ್ರೇಡಿಂಗ್ ಡೇಸ್ ಬರುತ್ತೆ. ಆ 12 ಟ್ರೇಡಿಂಗ್ ಡೇಸೇ ಆಗಿರಲಿಲ್ಲ ಯಾವಾಗಲೂ. ಈ ಹೈಯೆಸ್ಟ್ ಇದ್ದಿದೆ ಯಾವತ್ತು ಗೊತ್ತಾ, 11 ಟ್ರೇಡಿಂಗ್ ಡೇಸ್ ಆಗಿತ್ತಂತೆ ಕನ್ಸಿಕ್ಯೂಟಿವ್ ಆಗಿ. 11 ಸಲ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಪಾಸಿಟಿವಲ್ಲೇ ಆಗಿರೋದು ರೆಕಾರ್ಡ್ ಇದ್ದಿದ್ದು. 12 ಆಗೇ ಇರಲಿಲ್ಲ. 12 ಹೋಗಿ 13 ಆಗಿ ಇವತ್ತೇನೋ 14 ಮಾಡಿಬಿಟ್ಟಿದೆ ನಿಫ್ಟಿ. ಇದು ಐತಿಹಾಸಿಕ ದಾಖಲೆ. ನೋಡಿ, ನಿನ್ನೆ 25,278ರಲ್ಲಿ ಕ್ಲೋಸಿಂಗ್ ಆಗಿತ್ತು, ಇವತ್ತು 25,279. ಸೊ 1 ಪಾಯಿಂಟ್ ಅಂತ ಲೆಕ್ಕ ಹಾಕೊಂಡ್ರು ಇವತ್ತಿಂದು ಸೇರಿಸ್ಕೊಂಡ್ರೆ 14 ದಿನ, ಒಂದು ದಿನಕ್ಕಿಂತ ಇನ್ನೊಂದು ದಿನ ಪಾಸಿಟಿವ್ ಕ್ಲೋಸಿಂಗ್, ಅಂದರೆ 1 ಪಾಯಿಂಟ್ ಆದರೂ ಪಾಸಿಟಿವ್ ಕ್ಲೋಸಿಂಗ್ ಅಂದ್ರೆ ಅರ್ಥ ಏನೋ. ನಾನು ದಿನ ವಿಡಿಯೋದ ಕೆಳಗಡೆ ಕೊಟ್ಟಿರ್ತೀನಿ, ನಿಮ್ಗೆ ನೆನಪಿದೆಯಾ? ನಮ್ಮ ತಮ್ನೇಲಲ್ಲಿ ಬರ್ತಾ ಇರುತ್ತೆ ಚಾನಲಲ್ಲಿ ಎಷ್ಟು ಪಾಯಿಂಟ್ಸ್ ಅಪ್ ಮೂಮೆಂಟ್ ಆಯಿತು ಅಂತ. ಅದು ನಾವು ನೋಡ್ಕೊಂಬನ್ನಿ, ಲಾಸ್ಟ್ 14 ದಿನದ್ದು ಅಟ್ಲೀಸ್ಟ್ ಪ್ಲಸ್ಸೇ ಇರುತ್ತೆ, ಮೈನಸ್ ಆಗೇ ಇಲ್ಲ. ಕ್ಲೋಸಿಂಗ್ ಬೇಸಿಸ್ ನಾವು ಡೇಟಾ ಹಾಕ್ತಾ ಇರ್ತೀವಿ ತಮ್ನೇಲಲ್ಲಿ. ಅದು ಸೊ ಗೊತ್ತಾಗಿದೆ ಅನ್ಕೊಂತೀನಿ ವಿನ್ನಿಂಗ್ ಸ್ಟ್ರೀಕ್ ಅಂದರೆ ಏನು ಅಂತ. ಇದು ಇತಿಹಾಸದಲ್ಲೇ ಆಗಿರಲಿಲ್ಲ. ದಿಸ್ ಇಸ್ ದ ಬುಲ್ ಮಾರ್ಕೆಟು ನಾವಿರುವಂಥದ್ದು. ಯಾಕೆ ಇದನ್ನ ಹೇಳಬೇಕು ಅಂತ ಅನಿಸ್ತು ಅಂತಂದರೆ, ನೋಡಿ ಇಲ್ಲಿ ಒಂದು ದೊಡ್ಡದಾಗಿ ಫಾಲ್ ಆಗಿ ಇಲ್ಲಿ ಕನ್ಸಾಲಿಡೇಟ್ ಆದಾಗ ಸಾಧಾರಣವಾಗಿ ಎಲ್ಲ ಥರ ನಾವೇನು ಅನ್ಕೊಂಡ್ವಿ, ಇದೊಂದು ನೆಗೆಟಿವ್ ಸಿನಾರಿಯೋ ಆಗೋ ಥರ ಕಾಣಿಸ್ತಾ ಇದೆ, ಗ್ಲೋಬಲ್ ಸೆಂಟಿಮೆಂಟು ನೆಗೆಟಿವ್ ಆಗಿ ಟರ್ನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ನ ಮಾಡ್ಕೊಂಡ್ವಿ. ಅಂದರೆ ನಾನು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡಾಗ ಸರಿಸುಮಾರು 24,300 ಈ ರೇಂಜಲ್ಲಿ ಇತ್ತು ಮಾರ್ಕೆಟು. ಅಲ್ಲಿಂದ ನೋಡಿ ಇವಾಗ 25,300 ಅಂದರೆ 1000 ಪಾಯಿಂಟ್ಗಳ ಅಪ್ ಮೂಮೆಂಟ್ ಆಗಿದೆ. ಇದರ ಅರ್ಥ ಏನು ಅಂತಂದರೆ ನಾವು ಟೈಮ್ ಮಾಡೋಕ್ಕೆ ಆಗೋದಿಲ್ಲ ಮಾರ್ಕೆಟ್ನ. ಸೊ ನಿಮಗೆ ಒಳ್ಳೆ ವ್ಯಾಲ್ಯೂಷನ್ ಇದೆ ಅಂತಂದಾಗ ಖಂಡಿತ ಪ್ರಾಫಿಟ್ ಬುಕ್ಕಿಂಗ್ ಮಾಡಿ. ಈಗಲೂ ಕೂಡ LTCG ಬುಕ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಟೈಮ್ ಅಂತ ನಾನು ಹೇಳ್ತೀನಿ. ಅಂದರೆ LTCG ನಿಮಗೆ 1.25 ಲಕ್ಷ ತನಕ ಪ್ರತಿ ವರ್ಷ ನಿಮಗೆ ಸಿಗ್ತಾ ಹೋಗುತ್ತೆ. ಅದನ್ನ ನೀವು ಬುಕ್ ಮಾಡ್ಕೊಳಕ್ಕೆ ಒಳ್ಳೆ ಟೈಮು, ಆಲ್ ಟೈಮ್ ಹೈಲಿದೆ. ಹಾಗಂತ ಏನ್ಬಿಟ್ಟು ಅಷ್ಟೊಂದು ತೆಗೆದ್ಬಿಟ್ಟು ಕ್ಯಾಶಲ್ಲಿ ಇಟ್ಕೊಂಡು ಕುತ್ಕೋಬೇಕಾ? ಇಲ್ಲ, ಸೆಕ್ಟರ್ ರೊಟೇಷನ್ ಮಾಡಬೇಕು. ಸೆಕ್ಟರ್ ರೊಟೇಷನ್ ಮಾಡೋಕ್ಕೆ ಯಾವ್ಯಾವ ಸೆಕ್ಟರ್ ಚೆನ್ನಾಗಿದೆ ಅನ್ನೋದನ್ನ ನೆನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ.